ಹಾಯ್, ನೋಡಿ ಫ್ರೆಂಡ್ಸ್, ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ವರದಳ್ಳಿ ಹಿಂದ್ಗಡೆ ಬರುತ್ತೆ. ವರದಳ್ಳಿ ಮಠದ ಹಿಂದ್ಗಡೆ ಬರುತ್ತೆ. ಟೋಟಲು ಒಂದು ಮನೆ ಇದೆ. ಒಂದು ಮನೆ ಸುತ್ತ ಕಾರ್ನರು ಅಂದರೆ ಆಲ್ಮೋಸ್ಟು 3-4 ಸೈಡು ಕೂಡ ನಿಮಗೆ ರಸ್ತೆ ಬರುತ್ತೆ. ಕಾರ್ನರ್ ಪ್ರಾಪರ್ಟಿ, ಯಾರ್ದು ರಗಲೇ ಇಲ್ಲ. ಯಾಕಂದರೆ ಸುತ್ತಮುತ್ತ ಎಲ್ಲ ರೋಡುಗಳಿದೆ. 4 ಕಡೆಯೂ ನಿಮಗೆ ರಸ್ತೆ ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ಸೆಂಟ್ರಲ್ಲಿ ಮನೆ ಮತ್ತು 5 ಗುಂಟೆ ಜಾಗ ಇದೆ. 5 ಗುಂಟೆ ಜಾಗ ಮತ್ತು ಮನೆಯೆಲ್ಲ ಸೇರಿ. ಮನೆ ಸ್ವಲ್ಪ ಸಿಂಪಲ್ ಇದೆ, ಬಟ್ ನೀವು ನೋಡ್ಬೋದು ಟಾರ್ ರೋಡ್ಗೂ ಇದೆ ಮತ್ತು ಒಂದು ಕಾಂಕ್ರೀಟ್ ರೋಡ್ಗೂ ಇದೆ. ತುಂಬ ಚೆನ್ನಾಗಿದೆ. ಕಾರ್ನರ್ ಜಾಗ. ಕಾರ್ನರ್ ಅಂದರೆ ನಿಮಗಿದು 4 ಕಡೆಯೂ ರಸ್ತೆ ಬರುತ್ತೆ. ಒಂದು ಕಡೆ ಪ್ರಾಪರ್ಟಿ ಇದೆ. 7 ಮಾಡಿಸ್ತಾಗಿದೆ. ಟೋಟಲ್ 5 ಗುಂಟೆ. 5 ಗುಂಟೆ ಜಾಗ ಮತ್ತು ಮನೆ. ಯಾಕಂದರೆ ಅದು ಈಗಷ್ಟೇ ರೀಸೆಂಟಾಗಿ ಅವರು ಯಜಮಾನರು ತೀರ್ಕೊಂಡ್ರು. ಹಾಗಾಗಿ ಅವರು ಮಾರಿಬಿಟ್ಟು ಇದನ್ನು ತವರು ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಟೋಟಲ್ ನಿಮಗೆ ಒಂದು 14 ತೆಂಗಿನ ಮರ ಇದೆ. ಫಸಲು ಬರೋದು ಒಂದು 14 ತೆಂಗಿನ ಮರ ಇದೆ. ಆಮೇಲೆ ನೀವು ನೋಡ್ಬೋದು ಒಂದು ಮನೆ ಕೂಡ ಇದೆ. ಒಂದು ಹೆಂಚು ಮತ್ತು ಮುಂದುಗಡೆ ಒಂದು ಸ್ವಲ್ಪ ಶೀಟ್ ಹಾಕಿದ್ದಾರೆ. ಮನೆ ತುಂಬ ಸಿಂಪಲ್ ಇದೆ. ಒಂದು ಹಾಲು ಮತ್ತು ಒಂದು ಹಿಂದುಗಡೆ ಬಚ್ಚಲ ಮನೆ, ಒಂದು ಚಿಕ್ಕ ಕಿಚನ್ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಪಾಪ ಅವರು ತುಂಬ ಕಡುಬಡವರು. ಈ ಒಂದು ಪ್ರಾಪರ್ಟಿ ನಿಮಗೆ ಇಷ್ಟ ಆಯಿತು ಅಂದರೆ ನನಗೆ ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿದ್ದೀನಿ. ಆ ನಂಬರ್ ನೀವು ಫೋನ್ ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಎಲ್ಲ ಕಡೆಯೂ ರೋಡ್ ಇದೆ. ಯಾವುದು ವಿಡಿಯೋ ಕಟ್ ಮಾಡದೆ ನಿಮಗೆ ಕಂಪ್ಲೀಟಾಗಿ ನಿಮಗೆ 4 ಕಡೆಯೂ ರೋಡ್ ತೋರಿಸ್ತಾ ಇದ್ದೀನಿ. ಸೊ ಒಂದು ಕಡೆ ಟಾರ್ ರೋಡ್ ಬರುತ್ತೆ, ಒಂದು ಕಡೆ ಕಾಂಕ್ರೀಟ್ ರೋಡ್ ಬರುತ್ತೆ, ಇನ್ನೊಂದು ಕಡೆ ನಿಮಗೆ ಮಡ್ ರೋಡ್ ಬರುತ್ತೆ. ನೋಡ್ಬೋದು ಎಲ್ಲ ಫಸಲು ಬರ್ತಾ ಇರೋದು ತೆಂಗಿನ ಮರಗಳಿದ್ದಾವೆ. ಒಂದು ಸ್ವಲ್ಪ ಒಂದು 5-6 ಗೋಡಂಬಿ ಮರ ಇದೆ. 1-2 ಹಲಸಿನ ಮರ ಕೂಡ ಇತ್ತು. ಸೊ ಈಗ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನೀವು ನೋಡ್ಬೋದು ಅಲ್ಲಿ ಸೆಂಟ್ರಲ್ ಒಂದು ಬಾವಿ ಕಾಣಿಸುತ್ತೆ. ಸೊ ಈಗ ಈ ಪ್ರೆಸೆಂಟ್ ಪ್ರಾಪರ್ಟಿಯಲ್ಲಿ ಅವರು ಇದ್ದಾರೆ ಪಾಪ ಒಬ್ಬರೇ. ಸೊ ಅವರು ಇವಾಗ ಅದನ್ನ ಮಾರಿಬಿಟ್ಟು ಅವ್ರ ತವ್ರ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಸೊ ಜಾಗ ಆ್ಯಕ್ಚುಲಿ 5 ಗುಂಟೆಗಿಂತ ಜಾಸ್ತಿನೇ ಬರುತ್ತೆ. ಒಂದು ಮನೆ, ಒಂದು ಹೆಂಚಿನ ಮನೆ, ಒಂದು 5 ಗುಂಟೆಗಿಂತ ಜಾಸ್ತಿ ಬರುತ್ತೆ. ಡಾಕ್ಯುಮೆಂಟ್ ಬಂದ್ಬಿಟ್ಟು ಇದಕ್ಕೆ ಬರೀ 40ಕ್ಕೆ 60 ಮಾತ್ರ ಹಕ್ಕುಪತ್ರ ಇದೆ. ಸೊ ಮಿಕ್ಕಿದ್ದೆಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟು ಸಿಗುತ್ತೆ. ಸೊ 14 ತೆಂಗಿನ ಮರ, ಒಂದು ಮನೆ ಮತ್ತು ಟೋಟಲ್ ಒಂದು 5 ಗುಂಟೆ ಜಾಗ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಮನೆ ಜಾಗ ಏನಿದೆ, ಆ ಮನೆ ಜಾಗಕ್ಕೆ 60ಕ್ಕೆ 40 ಅಂದರೆ 40-60ಗೆ ನಿಮಗೆ ಹಕ್ಕುಪತ್ರ ಇದೆ. ಈಗ ಆಲ್ರೆಡಿ ಅವರು ಯಜಮಾನರು ತೀರ್ಕೊಂಡಿರೋದ್ರಿಂದ ಈಗ ಏನು ಲೇಡಿ ಇದ್ದಾರೆ ಅವ್ರ ಹೆಸರಿಗೆ ಈಗ ಅದನ್ನು ಡಾಕ್ಯುಮೆಂಟ್ ಟ್ರಾನ್ಸ್ಫರ್ಗೆ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ಅದು ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದಮೇಲೆ ಇಮ್ಡಿಯೇಟಾಗಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದೆಲ್ಲ ಕಂಪ್ಲೀಟಾಗಿ ಎಲ್ಲ ಕ್ಲಿಯರ್ ಆಗಿದೆ, ಅವಧಿ ಎಲ್ಲ ಮುಗಿದೋಗಿದೆ. ಸೊ ಇದು ಅವ್ರದ್ದು ಮನೆ ಮತ್ತು ಕೊಟ್ಟಿಗೆ ಎಲ್ಲ. ಇದು ಕಾಂಪೌಂಡ್ ಒಳಗಡೆ ಬರೋದು. ಬಾವಿ ನೋಡ್ಬೋದು ನೀವು, ಬಾವಿಲಿ ತುಂಬ ನೀರಿದೆ. ಸೊ ಈ ಬಾವಿದು ಆ್ಯಕ್ಚುಲಿ ಅವ್ರು ನೀರು ಯೂಸ್ ಮಾಡ್ತಿದ್ದಾರೆ, ಕಾಣಿಸುತ್ತೆ ನೋಡಿ ನೀರು. ಸೊ ಕಂಪ್ಲೀಟಾಗಿ ಫಸಲು ಬರೋ ಮರಗಳು ಮತ್ತು ಜಾಗ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಜಾಗನ. ಅಷ್ಟು ಗಲೀಜೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಪಾಪ ಲೇಡಿ. ಸೊ ಚೆನ್ನಾಗಿದೆ ಜಾಗ. ಮನೆಗೆ ಕರೆಂಟಿಂದ ಹಿಡ್ದು ಪ್ರತಿಯೊಂದು ಫೆಸಿಲಿಟೀಸು ಇದೆ. ನೀರಿಂದು ಇದೆ, ಪಂಚಾಯತಿದು ನಲ್ಲಿ ಹಾಕಿದ್ದಾರೆ. ಅದು ಪಂಚಾಯತಿದು ಬಿಟ್ಟು ಮತ್ತು ನಿಮಗೆ ಒಂದು ಬಾವಿ ಕೂಡ ಇದೆ. ಇದು ಮನೆ ಒಳಗಡೆ ಇರೋ ಹಾಲ್ ಇದು. ಸೊ ಈ ಹಾಲು ಮತ್ತು ಹೆಂಚು ಹಾಕಿದ್ದಾರೆ. ಒಂದೇ ಒಂದು ಹಾಲ್ ಇದೆ ಅಷ್ಟೇ. ಸೊ ಹಿಂದ್ಗಡೆ ಒಂದು ಚಿಕ್ಕದು ಅಡುಗೆ ಮನೆ ಮತ್ತು ಈಗೇನೋ ಬಚ್ಚಲ ಮನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಮನೆ ಬಂದ್ಬಿಟ್ಟು ಸಿಂಪಲ್ಲಾಗಿದೆ. ಮನೆ ಆ್ಯಕ್ಚುಲಿ ಮನೆಗೆ ಇದು ರೇಟ್ ಅಲ್ಲ, ಮನೆಗೆ ಖರೀದಿ ಮಾಡೋಕ್ಕೂ ಆಗೋಲ್ಲ. ಈ ಟೋಟಲ್ ಈ ಪ್ರಾಪರ್ಟಿ ಮನೆ ಜಾಗ ಮತ್ತು 5 ಗುಂಟೆ ಮತ್ತು ತೆಂಗಿನ ಮರಗಳು ಎಲ್ಲ ಸೇರಿ ನಿಮಗೆ ಇವ್ರು ಹೇಳ್ತಾ ಇರೋದು 18 lakhs ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 18 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ಗೇನಾದ್ರು ಈ ಜಾಗ ಬೇಕು ಅಂದರೆ ನನ್ನ ನಂಬರಿಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಪ್ರಾಪರ್ಟಿನ ಮಾಡಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಜನರಲ್ ಕ್ಯಾಸ್ಟ್ ಬರ್ತಾರೆ, ಶೆಟ್ರು ಇವರು. ಕ್ಯಾಸ್ಟಲ್ಲಿ ಬಂದು ಶೆಟ್ರು ಬರ್ತಾರೆ, ಸೌತ್ ಕೆನರಾದವರು. ಏನಾದ್ರು ಓಕೆ ಆಯಿತು ಅಂದರೆ ವಿಡಿಯೋ ನೋಡಿ. ಸಾಗರದಿಂದ ಕರೆಕ್ಟಾಗಿದು 9 ಕಿಲೋಮೀಟ್ರ್ ಆಗುತ್ತೆ. ವರದಳ್ಳಿ ಹಿಂದ್ಗಡೆ ಬರುತ್ತೆ ಈ ಜಾಗ.